ಕೆರೂರು ಠಾಣೆಯ ಪಿಎಸ್ಐ ಮತ್ತು ಪಿಸಿ ಲೋಕಾ ಬಲೆಗೆ ಬಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವಿಚಾರಣೆ ಇನ್ನೂ ಮುಂದುವರೆದಿರುವಂತಹ ವಿಚಾರ ಅಪ್ಡೇಟ್ ಆಗ್ತಿರೋದು. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕೆರೂರು ಠಾಣೆಯ ಮುಂದೆ ಕೆರೂರು ಪಟ್ಟಣದ ಜನ ಕೂಡ ಜಮಾಯಿಸಿರುವಂತಹ ದೃಶ್ಯ ಕಂಡುಬಂತು. ಭ್ರಷ್ಟ ಪಿಎಸ್ಐನನ್ನ ತಮ್ಮ ಮುಂದೆ ಕರೆತನ್ನಿ ಅಂತ ಹೇಳಿ ಆಕ್ರೋಶಗೊಂಡಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಪಿಎಸ್ಐ ಅಸಭ್ಯ ವರ್ತನೆಯಿಂದ ಅಲ್ಲಿನ ಸಾರ್ವಜನಿಕರು ಬೇಸತ್ತಿದ್ರು. ಇದೀಗ ಲೋಕಾ ಬಲೆಗೆ ಬಿದ್ದಂತ ಸಂದರ್ಭದಲ್ಲಿ ಆತನನ್ನ ನಮ್ಮ ಮುಂದೆ ಕರ್ಕೊಂಡು ಬನ್ನಿ ಅಂತ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಹಿರಿಯರಿಗೂ ಕೂಡ ಏಕವಚನದಲ್ಲೇ ಈ ಪಿಎಸ್ಐ ತೆಗಳುತ್ತಿದ್ರು ಅನ್ನುವಂಥ ವಿಚಾರ ಅಲ್ಲಿ ಕಿಡಿಕಾರೋದಕ್ಕೆ ಕಾರಣವಾಗ್ತಾ ಇದೆ. ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಜನ ಮುಂದಾಗಿದ್ದು ಬೆಳಗ್ಗೆಯಿಂದ ಠಾಣೆಯಲ್ಲಿ ಲೋಕಾ ಅಧಿಕಾರಿಗಳು ಠಿಕಾಣಿ ಹೂಡಿ ದಾಳಿಯನ್ನು ನಡೆಸಿದ್ದಾರೆ. ಈ ಹಂತದಲ್ಲಿ ಆತನ ದುರ್ವರ್ತನೆಯಿಂದ ಬೇಸತ್ತಿದ್ದಂಥ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿರೋದನ್ನು ಗಮನಿಸ್ತಾ ಇದ್ದೀವಿ. ಹಿರಿಯರಿಗೆ ಕೂಡ ಗೌರವ ಕೊಡದೆ ಮಾತನಾಡಿಸ್ತಿದ್ದ ಈ ವ್ಯಕ್ತಿ ಅಂತ ಗೊತ್ತಾಗ್ತಾ ಇದೆ. ಅದಾದ ಬಳಿಕ ಭ್ರಷ್ಟಾಚಾರ ಇದೆಲ್ಲವೂ ಕೂಡ ಆತನ ಮೇಲಿರುವಂತಹ ಆಪಾದನೆಗಳು. ಇದೀಗ ಬೆಳಗ್ಗೆಯಿಂದ ಠಾಣೆಯಲ್ಲಿ ಲೋಕಾ ಅಧಿಕಾರಿಗಳು ಠಿಕಾಣಿ ಹೂಡಿ ವಿಚಾರಣೆಯನ್ನ ಮುಂದುವರಿಸುತ್ತಿದ್ದಾರೆ. ಆ ಹಂತದಲ್ಲಿ ತಮ್ಮ ಆಕ್ರೋಶದ ಕಟ್ಟೆ ಒಡೆದಿರುವಂಥ ಕಾರಣ ಅಲ್ಲಿನ ಜನ ಆತನನ್ನ ನಮ್ಮ ಮುಂದೆ ಹಾಜರುಪಡಿಸಿ ಎನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಡ್ರಪ್ಪ